ನಮಸ್ತು ನಿಮ್ಮಸ್ತು ನಿಮ್ಮಸ್ತು ರಾ ನೈನಾ ಬಾಗುಣ್ಣವ ಗುರು. ಪ್ರತಿಪಕ್ಷದ ನಾಯಕರು SIT ತನಿಖೆ ಹೇಗೆ ನಡೆಯುತ್ತೆ ಅಂತ ನೋಡಿ ಅಂದ್ಬಿಟ್ಟು ಈ ವಾಲ್ಮೀಕಿ ಹಗರಣ ಮತ್ತು ರೇವಣ್ಣ ಹಗರಣ ರೇವಣ್ಣ ವಿಚಾರನ ಎರಡನ್ನೂ ಪ್ರಸ್ತಾಪ ಮಾಡಿದ್ದಾರೆ. ಇವ್ರು SITನ ಇದನ್ನ ಮುಚ್ಚಾಕಕ್ಕೆ ಮಾಡಿದಾರ? ಹಾಗಾದ್ರೆ ರೇವಣ್ಣ ಅವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ಮತ್ತೆ ಒಬ್ಬರಿಗೊಂಥರ ನ್ಯಾಯ ಅಲ್ಲ, ಇದು ಸ್ಪರ್ಧೆ ಅಂದ ಮೇಲೆ ಇಬ್ಬರಿಗೂ ಈಕ್ವಲ್ ಆಗಿರ್ಬೇಕು. ದೊಡ್ಡ ದೊಡ್ಡ ಲೀಡರ್ಗಳು ತಮ್ಮ ಪ್ರಭಾವಗಳನ್ನ ಬಳಸ್ಕೊಂಡು ಅವ್ರವ್ರಿಗೆ ಬೇಕಾಗಿದ್ದ ಅನುದಾನಗಳನ್ನು ಪಡ್ಕೊಂಡ್ಬಿಟ್ಟಿರ್ತಾರೆ. DK ಶಿವಕುಮಾರ್ ಅನುದಾನ ಪಡ್ಕೊಂಡಿಲ್ವಾ ಬಿಜೆಪಿ ಸರ್ಕಾರದಲ್ಲಿ? ಹೌದು, ಪಡ್ಕೊಂಡಿಲ್ವಂತ. ಸಿದ್ದರಾಮಯ್ಯ ಪಡ್ಕೊಂಡಿಲ್ವಂತ ಅನುದಾನಗಳನ್ನ, ವಿಶೇಷ ಅನುದಾನಗಳನ್ನು ಪಡ್ಕೊಂಡಿಲ್ವಂತ? ಮತ್ತೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ತುಲನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ? ಮಹಿಳೆಯರ ಮಾನಹಾರ ಕಾಂಗ್ರೆಸ್ ಅದೆಲ್ಲ ಒಂದೇನಾ ಅಂತಂದ್ರೆ SIT ಅಂದ್ರೆ ಸಿದ್ದರಾಮಯ್ಯ DK ಇನ್ವೆಸ್ಟಿಗೇಷನ್ ಟೀಮ್ ಅಂತ ಡ್ಯಾಶ್ ಅಂತ ಸುರೇಶ್ ಕುಮಾರ್ ಏನೋ ಹೇಳಿದ್ದಾರೆ. ಒಂದು SIT ಇದೆ, ಒಂದು SSIT ಇದೆ. ಅದನ್ನ ನಾನು SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್, SSIT ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ಈಗ ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ನಿಮ್ಮಿಂದ ಯಾವ ಸರ್ಕಾರ ಬರುತ್ತೆ ಅಪೋಸಿಷನ್ MLAಗಳನ್ನೆಲ್ಲ ರಾಜೀನಾಮೆ ಕೊಡಿಸ್ಬಿಡ್ಬೇಕು. ಯಾಕೆ ಸರ್? ಎಲ್ಲ ಒಂದೇ ಸರ್ಕಾರದವ್ರು ಇದ್ಕೊಳ್ಳಿ, ಎಲ್ಲರೂ ನೀವೇ ಆಗ್ಲಿ, ನೀವೇ ಇದ್ಕೊಳ್ಳಿ. ನೆಕ್ಸ್ಟ್ ಗೌರ್ಮೆಂಟ್ ಬಂದಾಗ ಅವ್ರು ನಿಮ್ಮನ್ನೆಲ್ಲ ಕಿತ್ ಬಿಸಾಕ್ಬಿಟ್ಟು ನೀವು ಬನ್ನಿ ಅಷ್ಟೇ. ಮನೆ ಸಭಾಧ್ಯಕ್ಷೆ ನಾನು ಹೇಳೋದು, ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ತೀರ್ಪು ಅಂತ ಬಂದಾಗ ನನ್ನ ಭಾಗಕ್ಕೆ ಸಂಬಂಧಗಳೆಲ್ಲ ರೇವಣ್ಣ ಗೆದ್ದು ನಿಂತ್ಕೊಂಡು ನನ್ನ ವಿನಾಕಾರಣ ಸಿಕ್ಕಾಕ್ಸಿದ್ದೀರಿ ಅಂತ DG ಅವ್ರ ಮೇಲೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ಹೇಳಿದ್ದಾರೆ. ಅವ್ರ ಆಫೀಸಲ್ಲಿ ಕೂರಿಸ್ಕೊಂಡು ಕಂಪ್ಲೇಂಟ್ ಬರ್ಸಿದ್ದೀರಿ, ಯಾವುದೋ ಹೆಣ್ಮಗಳನ್ನು ಕರ್ಕೊಂಬಂದು ನನ್ನನ್ನು ಸಿಗಾಕ್ಸಿದ್ದೀರಿ ಅಂತ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರ್ಸ್ಕತಾನೆ ಕಂಪ್ಲೇಂಟ್ ಅಂದ್ರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ DG. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನ್ನಕ್ಕೆ CM ನಿಮ್ಗೆ ಅನ್ಯಾಯ ಆಗಿದೆ, ಚರ್ಚೆ ಮಾಡೋಣ ಅಂತಂದಿದ್ದಾರೆ. ಗೊತ್ತು ಎಲ್ಲರಿಗೂ ಅದು ಆ ಚರ್ಚೆ ಆಗಲ್ಲ ಅಂತ. ಇದಾಗದ ಕೆಲಸ, ಇದಾಗ ಈ ಸಾವು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದರದೆ ಸಾಯೋಕ್ಕೂ ಎದರದೆ ಹೆಂಗಿರ್ತಾನೆ ಗೊತ್ತಾ? ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್